ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಂದಿನಿ ಕನ್ನಡ ಬ್ಲಾಗ್ಸ್. ಈ ವಿಡಿಯೋ ಬಂದ್ಬಿಟ್ಟು, ಸೊ ಈಗ ಬೇಸಿಗೆಗಾಲ ಅಲ್ವಾ, ತುಂಬ ಬಿಸಿಲು, ಸೆಕೆ ಆಗ್ತಿರುತ್ತೆ, ಬಾಯಾರಿಕೆ ಆಗ್ತಿರುತ್ತೆ, ಏನಾರ ಕೋಲ್ಡ್ ಆಗಿ ತಿನ್ನಬೇಕು ಅನಿಸ್ತಿರುತ್ತೆ. ನನ್ನ ಮಗಳು ಡೈಲಿ ನನ್ನ ಆಫೀಸಿಂದ ಬಂದಾಗ ಐಸ್ ಕ್ರೀಮ್ ತಂದ, ಅಮ್ಮ ಜ್ಯೂಸ್ ತಂದ ಅಂತ ಕೇಳ್ತಿರೋಳು. ಸೊ ಅದಕ್ಕೋಸ್ಕರ ನಾನು ಮನೇಲೇ ಮಾಡೋಣ ಅಂತ ಅಂದ್ಕೊತಾ ಇದ್ದೆ. ಸೊ ಸೂಪರ್ ಮಾರ್ಕೆಟ್ಗೆ ಹೋದಾಗ ನನಗೆ ಐಸ್ ಕ್ರೀಮ್ ಪೌಡರ್ ಸಿಕ್ತು, ಮಿಕ್ಸ್ ಮಾಡೋ ಅಂತ. ಅದು ಐಸ್ ಕ್ರೀಮ್ ಪೌಡರ್ ಅಂತ ಸಿಕ್ತು. ಸೊ ಐಸ್ ಕ್ರೀಮ್ ಪೌಡ್ರಿಂದ ಮಾಡ್ಬೋದು ಅಂತ ನನಗೆ ಒಂದು ಸರಿ ಶಾಕ್ ಆದಂಗೆ ಆಯಿತು. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಹೇಗೆ ಮಾಡೋದು ಅಂತ. ಅದಾದಮೇಲೆ ಅದನ್ನು ತೊಗೊಂಡು ನಾನು ನೋಡಿದೆ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಿದ್ದಾರೆ, ಯಾವ ರೀತಿ ಮಾಡೋದು ಅಂತ. ಸೊ ಅದ್ರ ಮೇಲೆ ಎಲ್ಲ ನೀಟಾಗಿ ಕೊಟ್ಟಿದ್ರು ಯಾವ ರೀತಿ ಮಾಡೋದು ಅಂತಲೇ. ನಾನು ಒಂದು ಸರಿ ಟ್ರೈ ಮಾಡೋಣ ಅಂತ ತೊಗೊಂಬಂದೆ. ನನ್ನ ಮಗಳಿಗೆ ಹೇಳಿದೆ, ಅಮ್ಮು ನಾ ಐಸ್ ಕ್ರೀಮ್ ಮಾಡೋಣ ತೊಗೊಂಬಂದಿದ್ದೀನಿ, ಅದು ಮಾಡೋಕ್ಕೆಲ್ಲ ಅಂತ ಅಂದೆ. ಸೊ ಅವಳು ಒಂದೇ ಆಟ, ಅವತ್ತೇ ಮಾಡೋಣ ಅಂತ ಕುತ್ಕೊಂಡ್ಬಿಟ್ಲು. ಸೊ ಅದಕ್ಕೋಸ್ಕರ ಮಾಡೋಣ ಅಂತ ಬಂದೆ. ಸೊ ಅದ್ರ ಮೇಲೆ ಇನ್ಸ್ಟ್ರಕ್ಷನ್ ಎಲ್ಲ ಇರುತ್ತೆ. ನಾನು ತೊಗೊಂಡಿರೋ ಕಂಪ್ನಿ ಬಂದ್ಬಿಟ್ಟು ಬೇಕರ್ಸ್ ಅವ್ರದ್ದು. ಸೊ ಕ್ವಾಟ್ಲೆ ಇನ್ನು ಯಾವುದೇದೋ ಬರುತ್ತೆ ಬ್ರ್ಯಾಂಡ್ ನೇಮ್ಗಳು. ಇದು ಬಂದ್ಬಿಟ್ಟು ಬೇಕರ್ಸ್ ಅವ್ರದ್ದು ನನಗೆ ಸಿಕ್ಕಿದ್ದು. ಸೊ ಇದಕ್ಕೆ ಏನೇನು ಬೇಕು ಅಂದರೆ ಅರ್ಧ ಲೀಟ್ರು ಹಾಲು ಆ್ಯಂಡ್ ಐಸ್ ಕ್ರೀಮ್ ಮಿಕ್ಸ್ ಪೌಡರು ಆ್ಯಂಡ್ ಒಂದು ಚಾಕ್ಲೇಟ್ ಸಿರಮ್ ಇದ್ದರೆ ಸಾಕು, ಇನ್ನೇನು ಬೇಕಾಗಿಲ್ಲ. ಸೊ ಫಸ್ಟು ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಅರ್ಧ ಲೀಟ್ರು ಹಾಲನ್ನ ಹಾಕಬೇಕು. ಇದು ಅರ್ಧ ಲೀಟ್ರ್ ಹಾಲಿಗೆ ಮಾತ್ರ ಮಿಕ್ಸ್ ಪೌಡರ್ ಕೊಟ್ಟಿರೋದು. ಅರ್ಧ ಲೀಟ್ರ್ ಹಾಲಲ್ಲೇ ಮಾಡಬೇಕು, ಜಾಸ್ತಿ ಮಾಡೋಕ್ಕೋದ್ರೆ ಹೋಗ್ಬಿಡುತ್ತೆ ಅನಿಸುತ್ತೆ, ಅದು ಕ್ವಾಂಟಿಟಿ ಹೋಗುತ್ತೆ ಅನಿಸುತ್ತೆ. ಸೊ ಅರ್ಧ ಲೀಟ್ರ್ ಹಾಲು ಅಂತ ಅಷ್ಟೇ ಹೇಳಿದ್ದಿದ್ದು ಅದರಲ್ಲಿ. ಅದಕ್ಕೋಸ್ಕರ ನಾನು ಅರ್ಧ ಲೀಟ್ರ್ ಹಾಲನ್ನ ಮಾತ್ರ ತೊಗೊಂಡೆ, ನೀರೆಲ್ಲ ಸೇರಿಸಂಗಿಲ್ಲ. ಅದು ಪ್ಯಾಕೆಟಲ್ಲಿ ಏನು ಬಂದಿತ್ತೋ ಅಷ್ಟು ಫುಲ್ ಹಾಕಿ, ನೀರೇನು ಹಾಕ್ದಂಗೆ ಸ್ವಲ್ಪ ಸಕ್ಕರೆ ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಕೊಂಡೆ. ಹಾಲು ಕುದಿ ಬರೋವರೆಗೂ ವೆಯ್ಟ್ ಮಾಡಿದೆ. ಅದಾದಮೇಲೆ ನಾನು ಪೌಡರು ಇದೆಯಲ್ಲ, ಐಸ್ ಕ್ರೀಮ್ ಮಿಕ್ಸ್ ಪೌಡರ್ನ ಅದನ್ನು ಆ್ಯಡ್ ಮಾಡಿದೆ ಅದಕ್ಕೆ. ಸೊ ಫುಲ್ ಪ್ಯಾಕೆಟ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಚೆನ್ನಾಗಿ ತಿರುಗಬೇಕು. ಅದರಲ್ಲಿ ಯಾವುದೇ ಲಮ್ಸ್ ಇರಬಾರ್ದು, ಗಂಟು ಥರ ಆಗಬಾರ್ದು. ಚೆನ್ನಾಗಿ ತಿರುಗಬೇಕು. ಅದೊಂದು ಸ್ವಲ್ಪ ಹೊತ್ತಾದಮೇಲೆ ಅದೇ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ. ಸೊ ಏನೇ ಗಂಟು ಥರ ಇದ್ರೂ ಅದೇ ಎಲ್ಲ ಬ್ರೇಕೌಟ್ ಆಗಿ ನಾರ್ಮಲ್ ಹಾಲ್ಗೆ ಮಿಕ್ಸ್ ಆಗುತ್ತೆ. ಬಿಸಿ ಹಾಲಲ್ವಾ, ಫುಲ್ಲು ಮೆಲ್ಟ್ ಆದಂಗೆ ಆಗಿಬಿಡುತ್ತೆ. ಸೊ ಅದು ನಾವು ಇಲ್ಲಿ ಬಂದ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಮಾಡಿರೋದು. ಹೈ ಫ್ಲೇಮಲ್ಲೂ ಮಾಡಬೇಡಿ, ಲೋ ಫ್ಲೇಮಲ್ಲೂ ಮಾಡಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಕೊಬೇಕು. ಅದು ತಿಕ್ಕಾಗುತ್ತೆ, ಹಾಲಿ ಪೌಡ್ರ್ ಹಾಕಿದ್ದೀವಲ್ವ ಅದು ತಿಕ್ಕಾಗುತ್ತೆ. ಅಲ್ಲಿವರೆಗೂ ತಿರ್ಗಿಸ್ಕೊತಾ ಇರಬೇಕು. ನಾನು ಅವಾಗವಾಗ ಪಾತ್ರೆನ ಚೌಟ ಆಡ್ತಾಯಿದ್ದೆ, ಅಂದರೆ ಗಂಟ ಆದಂಗೆ ಆಗುತ್ತೆ, ಕೆಳಗಡೆ ತಳ ಹಿಡಿಯುತ್ತೆ ಅನ್ನೋಕ್ಕೋಸ್ಕರ ಅವಾಗವಾಗ ನಾನು ಆ ರೀತಿ ಸ್ಪೂನಲ್ಲಿ ಮಾಡ್ತಾಯಿದ್ದೆ. ಸೊ ತಳ ಹಿಡಿಯೋ ಥರ ಆಗ್ತಿರುತ್ತೆ, ನಾವು ಹಾಲಿಗೆ ಪೌಡ್ರ್ ಹಾಕಿರೋದಲ್ವ ಅದಕ್ಕೋಸ್ಕರ. ಸೊ ಅದಾದಮೇಲೆ ನೋಡಿ, ಈ ಥರ ನಾವು ಮೇಲಿಂದ ಬಿಟ್ಟರೆ ಅದು ತಿಕ್ ಅಂತ ಅನಿಸ್ಬೇಕು, ನಮಗೆ ಒಂದು ಸ್ವಲ್ಪ ತೂಕ ಭಾರ ಅನಿಸ್ಬೇಕು. ಸೊ ಅದಾದಮೇಲೆ ನಾವು ಆಫ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಅದು ಆರೋವರೆಗೂ ವೆಯ್ಟ್ ಮಾಡಬೇಕು. ಅದು ಆರಾದಮೇಲೆ ಒಂದು ಬಾಕ್ಸ್ಗೆ ಅಥವಾ ಕಂಟೈನರ್ಗೆ ಅದನ್ನ ಏನಿದೆ ನಮಗೆ ಹಾಲು ಮಿಕ್ಸ್ ಮಾಡಿರೋದು ಏನಿದೆ, ಮಿಲ್ಕ್ ಶೇಕ್ ಥರ ಇರುತ್ತಲ್ಲ, ಅದನ್ನು ಅದಕ್ಕೆ ಆ್ಯಡ್ ಮಾಡ್ಕೊಬೇಕು. ಬಾಕ್ಸಿಗೆ ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಕ್ಲೋಸ್ ಮಾಡಬೇಕು. ಒಂದು ಬಾಕ್ಸ್ ಬಾಯ್ ಇರುತ್ತಲ್ವ, ಅದನ್ನು ಕ್ಲೋಸ್ ಮಾಡಿ ಇಡಬೇಕು. ಅದನ್ನು ತಗೊಂಡೋಗಿ ಫ್ರಿಜ್ಜಲ್ಲಿ ಇಡಬೇಕು. 4 ಅವರ್ಸು ಫ್ರಿಜ್ಜಲ್ಲೇ ಇರಬೇಕದು. ಬಾಕ್ಸ್ ಬಾಯಿ ಗಟ್ಟಿ ಇರಬೇಕು, ಫುಲ್ಲು ಕವರ್ ಮಾಡಬೇಕು. ಓಪನ್ ಇರೋದೆಲ್ಲ ಇಡೋಕ್ಕೆ ಹೋಗಬೇಡ್ರಿ, ಐಸ್ ಆದಂಗೆ ಆಗೋಲ್ಲ. ಸೊ ಅದಕ್ಕೋಸ್ಕರ ಫುಲ್ಲು ಬಾಯಿ ಕವರ್ ಆಗೋ ಅಂಥದ್ದು ಇಟ್ಬಿಟ್ಟು 4 ಅವರ್ಸು ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ಜಲ್ಲಿ ಇಟ್ಟಾದಮೇಲೆ ಅದು ಟೆಂಪ್ರೇಚರ್ ಬಂದ್ಬಿಟ್ಟು ಐಯಲ್ಲೇ ಇರಬೇಕು, ಅಂದರೆ ಐ ಕೂಲಿಂಗಲ್ಲೇ ಇರಬೇಕು ಫ್ರಿಜ್ ಬಂದ್ಬಿಟ್ಟು. ನಾನು ಜಾಸ್ತಿ ಈಗ ಸಮ್ಮರ್ ಅಲ್ವಾ, ನಾವು ಐ ಕೂಲಿಂಗಲ್ಲೇ ಇಡ್ತೀನಿ ಯಾವಾಗಲೂ, ಐ ಕೂಲಿಂಗಲ್ಲೇ ಇಡಬೇಕು. ಸೊ 4 ಅವರ್ ಆದಮೇಲೆ ಅದು ಈ ಥರ ಸ್ವಲ್ಪ
ಇದಾಗಿರುತ್ತೆ, ಗಟ್ಟಿಯಾಗಿರುತ್ತೆ ಐಸ್ ಆದಂಗೆ. ಸೊ ಅದನ್ನು ನೀಟಾಗಿ ಒಂದು ಸ್ಪೂನಲ್ಲಿ ಬ್ರೇಕ್ಔಟ್ ಮಾಡ್ಕೊಬೇಕು. ಸ್ಲೋ ಆಗಿ ಮಾಡಬೇಕು, ಬರಾಬರನ್ನು ಮಾಡಬೇಡಿ. ಅದನ್ನು ಬ್ರೇಕ್ಔಟ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಮಿಕ್ಸಿ ಜಾರ್ ಇಲ್ಲ ಅಂದರೆ ನಿಮ್ಮ ಹತ್ರ ಎಲೆಕ್ಟ್ರಿಕ್ ಬೀಟರ್ ಇದ್ದರೆ ಬೀಟರಿಂದನೂ ಗ್ರೈಂಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬೀಟರಿಂದ ಆದರೆ ಇನ್ನೂ ತಿಕ್ಕಾಗಿ ಬರುತ್ತೆ. ಬಟ್ ನನ್ನ ಹತ್ರ ಬೀಟರ್ ಇರಲಿಲ್ಲ, ಅದಕ್ಕೋಸ್ಕರ ನಾನು ಮಿಕ್ಸಿಲಿ ಮಾಡಿದೆ. ಮಿಕ್ಸಿಲಿ ಮಾಡಿದ್ರೂ ತುಂಬ ಚೆನ್ನಾಗಿ ಬಂದಿತ್ತು, ತಿಕ್ಕಾಗೇ ಬಂದಿತ್ತು. ಮಿಕ್ಸಿ ನಾವು ಆಡಿಸಾದ್ಮೇಲೆ ಐ ಫ್ಲೇಮಲ್ಲೇ ಮಿಕ್ಸಿಗೆ ಹಾಕಿ ಜಾರ್ ಹಾಕ್ತೀವಲ್ಲ ಐ ಫ್ಲೇಮಲ್ಲೇ ಮಾಡಿ, ಅದಾದಮೇಲೆ ಈ ಥರ ಒಂದು ಅದೇ ಬಾಕ್ಸ್ಗೆ ಹಾಕಿ ನಾನು ಲಮ್ಸ್ ಇಲ್ದಂಗೆ ಎಲ್ಲ ಅದ್ರ ಮೇಲೆ ಒಂದು ಸ್ವಲ್ಪ ಚಾಕ್ಲೇಟ್ ಸಿರಮ್ ಹಾಕಿ ಮತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ಇದು ನಾನು ಆಫೀಸ್ಗೆ ಹೋಗಿ ಬರೋಷ್ಟಂಗೆ ನನ್ನ ಮಗಳು ಒಂದು ಸ್ವಲ್ಪ ಕುಡ್ದೇ ಬಿಟ್ಟಿದ್ಲು ಅದನ್ನು. ಅದಾದಮೇಲೆ ಒಂದು ಓವರ್ ನೈಟ್ ಬಿಟ್ಟಾದಮೇಲೆ ಐಸ್ ಕ್ರೀಮ್ ಎಲ್ಲ ಫುಲ್ಲು ಸೆಟ್ಟಾಗಿರುತ್ತೆ, ಈ ಥರ ಕಾಣ್ತಿರುತ್ತೆ ನೋಡಿ. ಸೊ ಇವಾಗ ಸರ್ವ್ ಮಾಡಿಕೊಡ್ತಾಯಿದ್ದೀನಿ ನನ್ನ ಮಗಳಿಗೆ. ಐಸ್ ಕ್ರೀಮ್ ಅಂತ ಇಲ್ಲೋ, ಅದಕ್ಕೋಸ್ಕರ ಯಾವ ರೀತಿ ಇದೆ ಅಂತ ಅವ್ರ ರಿಯಾಕ್ಷನ್ ನೀವೇ ನೋಡಿ ಹೇಳಿ. ತುಂಬ ಚೆನ್ನಾಗಿ ಬಂದಿತ್ತು. ಇದೇನು ಇಷ್ಟು ಕಮ್ಮಿ ಕ್ವಾಂಟಿಟಿ ಆಗಿದೆ ಅಂತ ಅಂದ್ಕೊಬೇಡಿ. ನಾನು ಮಿಕ್ಸಿ ಜಾರ್ಗೆ ಹಾಕೋಕ್ಕಿಂತ ಮುಂಚೆ ಆಫೀಸ್ಗೆ ಹೋಗಿದ್ನಲ್ವ, ನನ್ನ ಮಗಳು ಅವಾಗ ತೊಗೊಂಡು ಕುಡ್ಕೊಂಬಿಟ್ಟಿದ್ದಾಳೆ ಅದನ್ನು, ಇಲ್ಲಾಂದರೆ ಇನ್ನೂ ಜಾಸ್ತಿ ಕ್ವಾಂಟಿಟಿನೇ ಆಗ್ತಿತ್ತು. ಆ ಪ್ಯಾಕೆಟ್ ಬಂದುಬಿಟ್ಟು 50 ರೂಪೀಸ್ ಏನೋ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ಹಿಂಗೆ ಮನೇಲಿ ಮಾಡಿಕೊಟ್ರೆ ಮಕ್ಕಳಿಗೂ ಆರೋಗ್ಯಕ್ಕೂ ಒಳ್ಳೆಯದು. ಆಚೆಯಿಂದ ತಂದರೆ ಪ್ರಿಸರ್ವೇಟಿವ್ಸ್ ಎಲ್ಲ ಇರುತ್ತಲ್ವ, ಅದಕ್ಕೋಸ್ಕರ. ಅಮ್ಮ ಟೇಸ್ಟ್ ಹೆಂಗಿದೆ? ನೀನು ಫಸ್ಟಿಂದ ಹೇಳ್ಬೇಕು ನನಗೆ. ಚೆನ್ನಾಗಿದೆಯಾ? ಸೂಪರ್ ಇದೆಯಾ? ಓಕೆ. ನನ್ನ ಮಗಳಂತೂ ತುಂಬ ಖುಷಿಪಟ್ಲು, ತುಂಬ ಚೆನ್ನಾಗಿದೆ ಅಂದ್ಲು. ನಾವು ಅಮ್ಮನೂ ಕೇಳ್ತಾ ಇದ್ದೆ. ಆ್ಯಂಡ್ ಇದ್ರ ಮೇಲೆ ಡ್ರೈ ಫ್ರೂಟ್ಸ್ ಅಂದರೆ ಕ್ಯಾಶ್ಯೂ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ರುಬ್ತೀಯ ಹೆಂಗೈತಮ್ಮ? ಚೆನ್ನಾಗಿ, ನಿಜವಾಗ್ಲೂ ಚೆನ್ನಾಯ್ತಾ? ಟ್ರೈ ಮಾಡ್ತೀನಿ. ಫೋನ್ ಬಿದ್ದೋಗುತ್ತೆ. ಚಿಂದ ಬಿಡು, ಅಷ್ಟು ಏನಾಗಲ್ಲ. ಚಾಕ್ಲೇಟ್ ಸಿರಮ್ ಅದೇನದು? ಚಾಕ್ಲೇಟ್ ಸಿರಮ್ ಅಮ್ಮ ನಾನು ಟ್ರೈ ಮಾಡಿದೆ. ಟ್ರಸ್ಟ್ ಮೀ, ಅಂಗಡಿಲಿ ನಾವು ತಿಂತೀವಲ್ಲ ಅಥವಾ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿ ಅದೇ ರೀತಿ ಇತ್ತು. ಬಟ್ ಇನ್ನೊಂದು ಚೂರು ಕ್ಯಾಶ್ಯೂನೆಲ್ಲ ಆ್ಯಡ್ ಮಾಡಿದರೆ ಹಂಗೆ ಇದನ್ನು ಚಾಕ್ಲೇಟ್ ಐಸ್ ಕ್ರೀಮ್. ಏನು ಹಾಕಿದೆ? ಸಕ್ಕರೆ ಹಾಕಿದ್ದ? ಹಾಲು ಹಾಲಿಗೆ ಇನ್ನೇನು ಹಾಕೋದು? ಹಾಲಿಗೆ ಐಸ್ ಕ್ರೀಮ್ ಮಿಕ್ಸ್ ಪೌಡರ್ ಅಂತ ಬರುತ್ತೆ, ಅದು ಹಾಕಿದೆ. ನನಗಂತೂ ತುಂಬ ಇಷ್ಟ ಆಗೋಯಿತು. ಇನ್ನೊಂದ್ಸರಿ ಮಾಡೋಣ ಅಂತ ಹೇಳ್ತಾ ಇದ್ದೆ. ನನ್ನ ಮಗಳು ಕುಡಿದ್ಬಿಟ್ಟಿದ್ಲಲ್ಲ, ಕಮ್ಮಿ ಇತ್ತು, ಅದಕ್ಕೋಸ್ಕರ. ಸೊ ನೀವು ಕೂಡ ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಈ ವಿಡಿಯೋ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.